Hello guys, channel to welcome. ಗೈಸ್, ಇವತ್ತು ನಾವು ಬಂದಿರೋದು ಮಟ್ಟು ಬೀಚ್ ಉಡುಪಿನತ್ತ. ಇಲ್ಲಿ ಒಂದು ಗಾಳ ಹಾಕುವ ಒಂದು ಸ್ಪರ್ಧೆ ಇದೆ. ಆ ಗಾಳ ಹಾಕುವ ಸ್ಪರ್ಧೆಗೆ ನಾವಾಗ ಹೋಗ್ತಾ ಇದ್ದೇವೆ. ನೋಡುವ, ನಮಗೆ ಒಂದು ಕುತೂಹಲ, ಗಾಳ ಹಾಕುವ ಸ್ಪರ್ಧೆ ಯಾವ ರೀತಿಯಾಗಿ ಮಾಡ್ತಾರೆ ನೋಡೋಣ. ಈ ಒಂದು ಬೀಚ್ಗೆ ಕೂಡ ನಾವು ಮೊದಲ ಬಾರಿಗೆ ಬರ್ತಾ ಇರೋದು. ಯಾಕಂದ್ರೆ ಇಲ್ಲಿ ಒಂದು ಸ್ಪರ್ಧೆ ಅಂತ ಹೇಳುವಾಗ ಒಂದು ಪಾರ್ಟಿಸಿಪೇಟ್ ಅಂತಲ್ಲ, ಹೇಗಾದ್ರೂ ಬಂದು ನೋಡುವ ಅಂತ ಒಂದು ಕುತೂಹಲ ನಮಗೆ ಆದ ಕಾರಣ ನಾವೀಗ ಬಂದಿದ್ದೇವೆ. ನೋಡಬೇಕು ಏನಂತ. ಅಂದರೆ ಈ ದಾರಿ ಕೂಡ ನಮಗೆ ಮೊದಲ ಅನುಭವ ಹೇಳ್ತಾನೆ. ಬಂದಿದ್ದೇವೆ ಕಡಲ ಕಿನಾರೆಗೆ. ಅಂದರೆ ಜಾಗ, ಅತ್ಯಂತ ಸುಂದರವಾದ ಒಂದು ಜಾಗ. ಇಲ್ಲಿ ಸ್ಪರ್ಧೆಯಲ್ಲಿ ನಡೆಯುವುದಂತ ಗೊತ್ತಿಲ್ಲ. ಸುಂದರವಾದಂತಹ ಕಡಲ ಕಿನಾರೆ ಲೆಕ್ಕನೆ ಒಂದು ಖುಷಿ ಆಗ್ತಾ ಇದೆ. ಕೂಡ ಇಂಥ ಒಂದು ಸ್ಥಳ ಇದೆ ಎಂಬುದು ಗೊತ್ತಾಗುದಿಲ್ಲ. ಕಂಟಿನ್ಯೂ. ಹೋಗುವಂತ ದಾರಿ ನಮಗೆ ತುಂಬಾ ಹಿಡಿಸಿದೆ. ಒಂದು 3 ಕಿಲೋಮೀಟರ್ ಅಷ್ಟು ಬಂದಿದ್ದೇವೆ. ಇಲ್ಲಿಂದ ಇಲ್ಲಿ ಒಂದೇ ರೀತಿ, ಅಲ್ಲಿ ಜನ ಇಲ್ಲಿ ಜನ ಸಿಕ್ಕ ಅಂತ ಇಲ್ಲ. ಎಲ್ಲಿ ಅಂತ ಸ್ಪರ್ಧೆಗಳಲ್ಲಿ ಕೆಲವು ಜನಗಳು ಒಂದು ಗ್ರೂಪ್ ಅಲ್ಲಿದೆ, ಕೂಡ ಅಲ್ಲಿದೆ, ಜನಗಳು ಇದ್ದಾರೆ. ಇಲ್ಲಿ ಗಾಳ ಹಾಕುವ ಒಂದೊಂದು ಗ್ರೂಪ್ ಮಾಡಿದ್ದಾರೆ. ಫೈನಲಿ ನಾವು ಒಂದು ಬೀಚ್ಗೆ ತಲುಪಿದ್ದೇವೆ. ಇಲ್ಲಿ ಒಂದು ಫಿಶಿಂಗ್ ಅನ್ನು ಟೂರ್ನಮೆಂಟ್ನ ಒಂದು ಆರ್ಗನೈಸ್ ಸ್ಪಾಟ್ ನೋಡಿ. ಸ್ಟೇಜ್ ಇಲ್ಲಿ ಎಲ್ಲ ಸ್ಟಾಲ್ ಇದೆ. ಇದಕ್ಕೆ 1579, ಅದಕ್ಕೆ ನಿಮಗೆ 579. ಗಾಳ ದಾರಿ ಕೊಡ ಅಲ್ಲ 2004 ಎಲ್ಲ ಅಲ್ಲಿ ಕೌಂಟರ್ ಎಲ್ಲ ಅಲ್ಲಿ ಇರೋದು. ಅಲ್ಲಿಂದ ನೋಡಿ, ಅಲ್ಲಿ ಒಂದು ಟೀಮ್ ಇದೆ. ಕೆಲವು ಟೀಮ್ ಇಲ್ಲಿದೆ. ಏನೇ ಬೀಚ್ ಉದ್ದಕ್ಕೂ ಒಂದೊಂದು ಟೀಮ್ ಇದ್ದಾರೆ. ಉದ್ದಕ್ಕೂ ಸ್ಪರ್ಧಾಳುಗಳು. ನಾವು ಇಲ್ಲಿಂದ ಇಲ್ಲಿಗೆ ಹೋಗ್ತೇವೆ. ನೋಡ್ಬೇಕು ಬಾ, ಇಲ್ಲಿಂದ ಇಲ್ಲಿ ಟೀಮ್ ಅಂತ ಈಗ ನೋಡ್ಲಿಕ್ಕೆ ಸಮುದ್ರದ ಉದ್ದಕ್ಕೂ ಈ ರೀತಿಯಾಗಿ ಕಲ್ಲುಗಳು ಹಾಕಿದ್ದಾರೆ, ಹಸಿರ ಕಲ್ಲುಗಳು. ಇಲ್ಲಿ ಒಂದೊಂದು ಬ್ಯಾಚ್ಗಳು, 4-5 ಟೀಮ್ ಇದೆ ಒಂದೊಂದು ಗ್ರೂಪಲ್ಲಿ. ಏನಿಲ್ಲ, ಆದರೆ ಕೆಲವೊಬ್ಬರು ಮೀನು ಹಿಡಿದಿದ್ದಾರೆ. ಅದಕ್ಕೆ ಇಂದ ಸ್ಟಾರ್ಟ್ ಮಾಡಿ 7 ಗಂಟೆ ತನಕಿದೆ. ಇಲ್ಲಿ ನೋಡಿ 3 ಟೀಮ್ ಇದೆ, 9 ಜನ ಇದ್ದಾರೆ. 3 ಟೀಮ್ ಆಗಿರ್ಬೇಕು. ಟೀಮಿಗೆ 3 ಮೆಂಬರ್, 80 ತಂಡಗಳು ಭಾಗವಹಿಸಿದೆ ಅಂತ ಇವತ್ತು. ಜನ ಇಲ್ಲಿ ಒಂದು ಈ ರೀತಿಯ ಕಡಲು, ಅಲ್ಲಿ ನೋಡಿ.
ಸುಂದರವಾದಂಥ ಒಂದು ಜಾಗ. ಇಲ್ಲಿ ಮತ್ತೊಂದು ಕಡೆಗೆ ಬರ್ತಾ ಇದ್ದೇವೆ. ಇಲ್ಲಿ ಕೂಡ ಗಾಲ ಹಾಕಬಹುದು, ನೋಡ್ಲಿಕ್ಕೆ ಕೂಡ ಜನರಿದ್ದಾರೆ. ಆ ಕಡೆ ಬೀಚಲ್ಲಿ ಕೂಡ ಆಟ ಆಡ್ತಾ ಇದ್ದಾರೆ ಜನರೆಲ್ಲ. ಈ ಸ್ಪರ್ಧೆಯ ಬಗ್ಗೆ ನಮ್ಮ ಫ್ರೆಂಡ್ ಏನ್ ಹೇಳ್ತಾರೆ? ಏನ್ ಹೇಳ್ತೀಯ ಈ ಸ್ಪರ್ಧೆ ಬಗ್ಗೆ? ಪರವಾಗಿಲ್ಲ, ಒಂದು ಸ್ಪರ್ಧೆಯಲ್ಲಿ ನೀರಲ್ಲಿ ನಿಂತಿದ್ದಾರೆ. ಅಲ್ಲಿ ಉಂಟು ನೋಡ್ಲಿಕ್ಕೆ ಒಂದು ಪರವಾಗಿಲ್ಲ, ಒಂದು ಬೋರ್ ಅಂತ ಏನು ನೋಡಿದಿಲ್ಲ, ಅಲ್ಲಿ ಉಂಟು. ಟೂರ್ನಮೆಂಟ್ ಆಯೋಜಕರಿಗೆ ಏನ್ ಹೇಳ್ತಾರೆ? ಹಾಗೆ ನನಗೆ ಅಷ್ಟು ಐತಿ ಗೊತ್ತಿಲ್ಲ, ನೋಡ್ಲಿಕ್ಕೆ ಏನೋ ಇದಿಲ್ಲ. ಕೆಲವು ಜನ ಇದ್ದಾರೆ, ತುಂಬ ಜನ ಇದ್ದಾರೆ, ಇಲ್ಲಿದ್ದಾರೆ ಜನ ಜನಗಳಿ ಅಲ್ಲಿ ಉಂಟು. ನಮ್ಮಲ್ಲಿ ಉಲ್ಲಾಲ ಕಡೆಯಲ್ಲಿ ಮಾಡ್ಬೋದಾ ಇಂಥ ಒಂದು ಟೂರ್ನಮೆಂಟ್? ಒಂದು ಸ್ಪೇಸ್ ಬೇಕಲ್ಲ. ಈಗ 70-80 ಟೀಮ್ ಮಾಡಿದಾದ್ರೆ ಒಂದೇ ಕಡೆಯಲ್ಲಿ ಕೂತ್ಕೊಂಡು ಆಗೋಕ್ಕಾಗುತ್ತಿಲ್ಲ, ಅಷ್ಟು ಜನರು. ಇದಾದ್ರೆ ಒಳ್ಳೆ ಪ್ಲೇಸ್, ಒಳ್ಳೆ ಜಾಗ ಉಂಟು, ದೊಡ್ಡ ಪ್ಲೇಸ್ ಏನಿದೆ. ಅಲ್ಲಿ ಒಂದು ಈ ರೀತಿಯಾಗಿ ಆಯೋಜನೆ ಮಾಡಿದ್ರೆ ಆಗ್ಬೋದಾ? ಇಲ್ಲಾದ್ರೆ ಮಾಡಿದ್ರೆ ಪರವಾಗಿಲ್ಲ, ಒಳ್ಳೆ ಪ್ಲೇಸ್ ಅಲ್ಲ. ಇಲ್ಲಿ ಏನು ಪ್ಲೇಸ್ ಇಲ್ಲ, ಸ್ಥಳ ಬೇಕು. 70-80 ಟೀಮ್ ಮಾಡಿ ಈ 1000ಕ್ಕೆ ಜನ ಬಂದರೆ ಒಂದೇ ಕಡೆಯಲ್ಲಿ ಆಗ್ತಲ್ಲ. ಇಲ್ಲಾದ್ರೆ ಪರವಾಗಿಲ್ಲ. ಹೋಗುವಂತ ಪ್ಲಾನ್ ಮಾಡಿದ್ದೇವೆ. ಈಗ ಮತ್ತೆ ನಾವು ಹೋಗ್ತೇವೆ. ಪಾರ್ಟಿಸಿಪೇಟ್ ಮಾಡಿದಂತ ಎಲ್ಲ ಕಾಲಗಾರರಿಗೆ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡ್ತಾರೆ ನಮ್ಮ ಆಯೋಜಕರು. ಅಲ್ಲಿ ನಿಂತು ಎಲ್ಲ ನೋಡ್ತಾ ಇದ್ದಾರೆ. ಎಲ್ಲ ಒಂದೊಂದು ಸೈಡಲ್ಲಿ ನಂಬರ್ ಇದೆ, ಆ ನಂಬರ್ ಪ್ರಕಾರ ತಂಡಗಳು ಆ ಒಂದು ಕಲ್ಲಿಗೆ ಹೋಗ್ತವೆ. ಇಲ್ಲಿ ಒಂದು ರೋಡಲ್ಲಿ ನಂಬರ್ ಇದೆ, ಅಲ್ಲಿ ಒಬ್ಬನೇ ಇರುವುದು. ಅಲ್ಲಿ ಊಟಕ್ಕೆ ಹೋಗಿರ್ಬೇಕು. ನಂಬರ್ ಇದೆ, ಈಗ ಒಂದು ನಂಬರ್ ಎಲ್ಲ ಅಲ್ಲಿ ಮಾಡಿದ್ದಾರೆ. ಅದರ ಪ್ರಕಾರ ಅಲ್ಲಿ ತಂಡಗಳು ಹೋಗ್ತಾ ಇದೆ. ಜನರು ಲೈಟ್ ಆಗಿ ಬರ್ತಾರೆ. ಇದು ಸಂಜೆ ಸಾಯಂಕಾಲದ ಹೊತ್ತಿಗೆ ಇನ್ನೂ ಕೂಡ ಜಾಸ್ತಿ ಆಗಬಹುದು. ಇಂಥ ಒಂದು ಸ್ಪರ್ಧೆ ನಿಜವಾಗ ಕೂಡ ಇರಲಿಲ್ಲ. ಈಗ ಅದಕ್ಕೆ ಒಂದು ಟ್ರೆಂಡ್ ಮಾಡಿ 2ನೇ ಬಾರಿಗೆ ಇಲ್ಲಿ ಆಯೋಜಿಸ್ತಾ ಇದ್ದಾರೆ. ಇದೇ ಇವತ್ತಿನ ವಿಶೇಷ. ಮುಂದಿನ ವಿಡಿಯೋಗಾಗಿ ಮತ್ತೆ ಕಾಯ್ತಾ ಇರಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.